ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ನ IR ವ್ಯಾಲ್ಯೂನ ಮೆಗ್ಗರ್ನ ಯೂಸ್ ಮಾಡಿ ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ಲಾಗಿ ನೋಡಿ. ಸೊ ಈ ವಿಡಿಯೋದಲ್ಲಿ ಮೆಗ್ಗರ್ನ ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಟ್ರಾನ್ಸ್ಫಾರ್ಮರ್ನಲ್ಲಿ IR ವ್ಯಾಲ್ಯೂನ ಯಾವ ರೀತಿ ಟೆಸ್ಟ್ ಮಾಡ್ಬೋದು ಅಂತ ತಿಳ್ಕೊತೀರಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ನೀವು ಏನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬೇಗ ಬರುತ್ತೆ. ಸೊ ಇವಾಗ ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ನ ಕನ್ಸಿಡರ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಮೆಗ್ಗರ್ನ ಮೇಲ್ಗಡೆ ಏನೇನ ಯೂಸ್ ಮಾಡೋಕ್ಕೆ ಲೇಔಟ್ನ ಕೊಟ್ಟಿರ್ತಾರೆ ಅಂತ ನೋಡೋಣ, ಬಟನ್ಸ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಫಸ್ಟ್ ಮೆಗ್ಗರ್ನ ಓಪನ್ ಮಾಡಿದ್ರೆ, ಸೊ ಇದು ನನ್ನ ಹತ್ರ ಇರುವಂಥ ಮೆಗ್ಗರ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಗ್ಗರ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ಇದು ಒಂದು ಮೋಟ್ವೇನ್ ಅಂತ ಒಂದು ಬ್ರ್ಯಾಂಡದು. ಸೊ ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ ಮತ್ತು ಆಪ್ಷನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಕಾಮನ್ ಆಗಿ ಒಂದು LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ರೀಡಿಂಗ್ ಮತ್ತು ವ್ಯಾಲ್ಯೂಸ್ನ ತೋರ್ಸೋಕ್ಕೆ. ಸೊ ನೆಕ್ಸ್ಟ್ ಅದಾದಮೇಲೆ ಆರ್ ಅಂತ ಒಂದು ಬಟನ್ ಕೊಟ್ಟಿರ್ತಾರೆ. ಸೊ ಅದು ಬಂದು IR ವ್ಯಾಲ್ಯೂ ಅಂತ ರೆಸಿಸ್ಟೆನ್ಸ್, ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಅಂಥದ್ದು. ಸೊ ನೆಕ್ಸ್ಟ್ ಒಂದು PI ಅಂತ. PI ಅಂದರೆ ಪೊಲರೈಸೇಷನ್ ಇಂಡಕ್ಷನ್ ಟೆಸ್ಟ್ ಅಂತ. ಸೊ ನೆಕ್ಸ್ಟ್ ವೋಲ್ಟ್ಸ್. ಸೊ ನಾವು ಎಷ್ಟು ವೋಲ್ಟೇಜ್ನ ಅಪ್ಲೈ ಮಾಡ್ಬೋದು ಅಂತ. ಸೊ ಇದನ್ನು ಮ್ಯಾಕ್ಸಿಮಮ್ 2000 ವೋಲ್ಟ್ ಗಂಟ ನಾವು ಅಪ್ಲೈ ಮಾಡ್ಬೋದು, DC ಅಥವಾ AC. ಓಕೆನಾ. ಸೊ ನೆಕ್ಸ್ಟ್ ಬ್ಲ್ಯಾಕ್ ಲೈಟ್ ಅಂತ ಬ್ರೈಟ್ನೆಸ್ ಕೊಡೋಕ್ಕೆ. ಸೊ ನೆಕ್ಸ್ಟ್ ಬಂದು ಟೆಸ್ಟ್ ವೋಲ್ಟೇಜ್. ಸೊ ನಾವು ಟೆಸ್ಟ್ ವೋಲ್ಟೇಜ್ನ ಸೆಟ್ ಮಾಡೋಕ್ಕೆ. ಸೊ ಅದನ್ನು ಟೆಸ್ಟ್ ವೋಲ್ಟೇಜ್ ಸೆಟ್ ಮಾಡೋಕ್ಕೆ ಅಪ್ ಮತ್ತು ಡೌನ್ ಬಟನ್ನ ಕೊಟ್ಟಿರ್ತಾರೆ. ಸೊ ಅದಿಲ್ಲದೆ ನಾವು ಸೆಲೆಕ್ಟ್ ಟೈಮ್ ಅಂತ ಇರುತ್ತಲ್ಲ, ಸೊ ನಾವು ಎಷ್ಟು ಟೈಮ್ನಲ್ಲಿ ನಾವು ಸೆಟ್ ಮಾಡಬೇಕು, ಎಷ್ಟು ಟೈಮ್ನಲ್ಲಿ ನಾವು ಟೆಸ್ಟ್ ಮಾಡಬೇಕು ಅಂತ ಟೈಮ್ನ ಸೆಲೆಕ್ಟ್ ಮಾಡಲು ಸೆಲೆಕ್ಟ್ ಟೈಮ್ ಅಂತ ಒಂದು ಬಟನ್ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ಇದೊಂದು ರೀಚಾರ್ಜಬಲ್ ಮೆಗ್ಗರ್ ಆಗಿರುತ್ತೆ. ಸೊ ಒಂದು ರೀಸನಿಂದ ಬ್ಯಾಟ್ರಿನ ಚಾರ್ಜ್ ಮಾಡಲು AC ಸಪ್ಲೈನ ಕನೆಕ್ಟ್ ಮಾಡೋಕ್ಕೆ ಒಂದು ಪ್ರೋಬ್ನ ಸಾಕೆಟ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇದರಲ್ಲಿ ಡೈರೆಕ್ಟಾಗಿ ನಾವು AC-ನಲ್ಲಿ ಕೂಡ ಆಪ್ರೇಟ್ ಮಾಡ್ಬೋದು ಕನೆಕ್ಟ್ ಮಾಡಿ. ಸೊ ಅದಾದಮೇಲೆ ಪವರ್ ಆನ್ ಅಂತ ಒಂದು ಬಟನ್ ಸ್ವಿಚ್ನ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ಎಲ್ಲ ಮೆಗ್ಗರ್ನಲ್ಲೂ 3 ಪ್ರೋಬ್ನ ಕನೆಕ್ಟ್ ಮಾಡಲು 3 ಟರ್ಮಿನಲ್ ಕೊಟ್ಟಿರ್ತಾರೆ. ಒಂದು ಪಾಸಿಟಿವ್, ಇನ್ನೊಂದು ಗಾರ್ಡ್, ಇನ್ನೊಂದು ನೆಗೆಟಿವ್. ಸೊ ಅದಾದಮೇಲೆ ಫೈನಲ್ ಆಗಿ ಟೆಸ್ಟ್. ಸೊ ಈ ಬಟನ್ನ ಯೂಸ್ ಮಾಡಿಕೊಂಡು ನಾವು ಪ್ರೋಬ್ನ ಎಕ್ವಿಪ್ಮೆಂಟ್ಗೆ ಕನೆಕ್ಟ್ ಮಾಡಿದ್ಮೇಲೆ ಟೆಸ್ಟ್ನ ಬಟನ್ನ ಯೂಸ್ ಮಾಡಿ ವ್ಯಾಲ್ಯೂನ ಪಡ್ಕೋಬೇಕಾಗುತ್ತೆ. ಇದು ಟೆಸ್ಟ್ ಬಟನ್ ಆಗಿರುತ್ತೆ. ಸೊ ಈ ಮೆಗ್ಗರ್ನ ಆಪ್ಷನ್ ಆಗಿರುತ್ತೆ. ಸೊ ಇವಾಗ ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ನ ಕನ್ಸಿಡರ್ ಮಾಡ್ಬಿಡೋಣ. ಸೊ ಫಸ್ಟ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂದರೆ, ಫಸ್ಟ್ ಟ್ರಾನ್ಸ್ಫಾರ್ಮರಿಂದ ಲೈಟ್ನಿಂಗ್ ಅರೆಸ್ಟರ್ ಮತ್ತು ಜಂಪರ್ ವೈರ್ನ ಡಿಸ್ಕನೆಕ್ಟ್ ಮಾಡಬೇಕು. ಓಕೆನಾ. ಸೊ ಅದಾದಮೇಲೆ ನ್ಯೂಟ್ರಲ್ ವೈರ್ನ ಅರ್ತ್ ವೈರ್ನ ಡಿಸ್ಕನೆಕ್ಟ್ ಮಾಡಿರಬೇಕು. ಸೊ ಇದು ಮೇನ್ ಆಗಿರುತ್ತೆ. ಸೊ ಇವಾಗ ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ನ ಮೆಗ್ಗರ್ನ ಯೂಸ್ ಮಾಡಿ ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ನೋಡೋಣ. ಸೊ ಟೋಟಲ್ 6 ಟೈಪ್ ಆಫ್ ಟೆಸ್ಟ್ ಇರುತ್ತೆ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ಯಾವ ರೀತಿ ಟೆಸ್ಟ್ ಮಾಡೋದು IR ವ್ಯಾಲ್ಯೂನ ಮೆಗ್ಗರ್ನ ಯೂಸ್ ಮಾಡಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಅದೇ ರೀತಿ ಮೇಲ್ಗಡೆ ಐಕನ್ನಲ್ಲೂ ಕೂಡ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಆ ವಿಡಿಯೋ ನೋಡಿದರೆ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ಯಾವ ರೀತಿ ಚೆಕ್ ಮಾಡೋದು ಮತ್ತು 3 ಫೇಸ್ ಟ್ರಾನ್ಸ್ಫಾರ್ಮರ್ನಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಒಂದು ಡಿಫ್ರೆಂಟ್ ಗೊತ್ತಾಗುತ್ತೆ. ಸೊ ಟೆಸ್ಟ್ ಮಾಡುವಾಗ ಒಂದು 6 ಟೈಪ್ ಆಫ್ ಟೆಸ್ಟ್ ಇರುತ್ತೆ. ಸೊ 1 ಬೈ 1 ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಫಸ್ಟ್ ಒನ್ HV ವೈಂಡಿಂಗ್ ಟು LV ವೈಂಡಿಂಗ್ ಆ್ಯಂಡ್ ಅರ್ತ್ ಅಂತ. ಸೊ ಈ ಮೆಗ್ಗರ್ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಇರುತ್ತೆ, ವಿತ್ ಗಾರ್ಡ್ ಇರುತ್ತೆ. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಗೆ ಮಾತ್ರ ನಾವು ಪ್ರೋಬ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಟ್ರಾನ್ಸ್ಫಾರ್ಮರ್ನ HV ವೈಂಡಿಂಗ್ ಮತ್ತು LV ವೈಂಡಿಂಗ್ ಟೋಟಲಾಗಿ 3 ಟರ್ಮಿನಲ್ ಬಂದಿರುತ್ತೆ. ಇವಾಗ LV ವೈಂಡಿಂಗ್ನಲ್ಲಿ 3 ಟರ್ಮಿನಲ್, HV ವೈಂಡಿಂಗ್ನಲ್ಲಿ 3 ಟರ್ಮಿನಲ್. ಆ 3 ಟರ್ಮಿನಲ್ನ ನಾವು ಒಂದಾಗಿ ಕನೆಕ್ಟ್ ಮಾಡಬೇಕು. ಹಂಗಂದರೆ HV ವೈಂಡಿಂಗ್ನ RYB 3 ಟರ್ಮಿನಲ್ನ ಒಂದಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ LV ವೈಂಡಿಂಗ್ನ RYB ಅದನ್ನು ಕೂಡ ಒಂದಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ ವಿತ್ ನ್ಯೂಟ್ರಲ್. ಓಕೆನಾ. ಸೊ ಸಮ್ಟೈಮ್ಸ್ ಚೆಕ್ ಮಾಡಬೇಕು ಅಂದರೆ ನ್ಯೂಟ್ರಲ್ನ ಸಮೇತ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಏಕೆಂದರೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಪ್ರೈಮರಿ ವೈಂಡಿಂಗ್ HV ವೈಂಡಿಂಗ್ ಬಂದು ಡೆಲ್ಟಾ ಆಗಿರುತ್ತೆ, LV ವೈಂಡಿಂಗ್ ಬಂದು ಸ್ಟಾರ್ ಆಗಿರುತ್ತೆ. ಓಕೆನಾ. ಸೊ ಇವಾಗ ಮೂರನೇ HV ವೈಂಡಿಂಗ್ ಮತ್ತು LV ವೈಂಡಿಂಗ್ನ 3 ಟರ್ಮಿನಲ್ನ ಶಾರ್ಟ್ ಮಾಡಿದ್ವಿ. ಇವಾಗ ಮೆಗ್ಗರ್ನ ಪಾಸಿಟಿವ್ ವೈರ್ನ ನಾವು LV ವೈಂಡಿಂಗ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ವಿತ್ ಅರ್ತ್ನ ಜೊತೆ. ಓಕೆನಾ. ಸೇಮ್ ಅದೇ ರೀತಿ ಮೆಗ್ಗರ್ನ ನೆಗೆಟಿವ್ ವೈರ್ನ HV ವೈಂಡಿಂಗ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಕನೆಕ್ಟ್ ಮಾಡಿದ್ಮೇಲೆ
ಟೆಸ್ಟ್ ಬಟನ್ನ ಯೂಸ್ ಮಾಡಿ ಆಲ್ರೆಡಿ ನಾವು ವೋಲ್ಟೇಜ್ನ ಎಷ್ಟು ಅಪ್ಲೈ ಮಾಡಿರ್ಬೇಕಂತ ಟೆಸ್ಟ್ ಮಾಡಿರ್ತೀವಿ, ಅಪ್ಲೈ ಮಾಡಿರ್ತೀವಿ. 500 ವೋಲ್ಟ, 1000 ವೋಲ್ಟ, 1500 ಅಂತ ಸೆಟ್ ಮಾಡಿರ್ತೀವಿ. ಸೊ ಅದಾದಮೇಲೆ ಟೆಸ್ಟ್ ಬಟನ್ನ ಯೂಸ್ ಮಾಡಿ ಟೆಸ್ಟ್ ಮಾಡಿದ್ರೆ ಟೈಮಿಂಗ್ಸ್ನು ಕೂಡ ಪ್ಲೇಸ್ ಮಾಡಿರ್ತೀವಿ, ಹಾಗಂದರೆ ಟೈಮಿಂಗ್ ಕೂಡ ಸೆಟ್ ಮಾಡಿರ್ತೀವಿ. ಸೊ 1 ಮಿನಿಟ್ ಆದಮೇಲೆ ಎಷ್ಟು IR ವ್ಯಾಲ್ಯೂ ತೋರಿಸಿರುತ್ತೋ ಅದನ್ನು ನೋಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಟ್ರಾನ್ಸ್ಫಾರ್ಮರ್ಲಿ ಆಯಿಲ್ ಇರುತ್ತೆ. ಸೊ ಆವಾಗ ಆಯಿಲ್ನ ಟೆಂಪ್ರೇಚರ್ನ ನೋಟ್ ಮಾಡ್ಕೋಬೇಕಾಗುತ್ತೆ. ಮೇಯ್ನಾಗಿ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರಾನ್ಸ್ಫಾರ್ಮರ್ನ ಆಯಿಲ್ ಲೆವೆಲ್ ಆಯಿಲ್ನ ಟೆಂಪ್ರೇಚರ್ನ ನೋಟ್ ಮಾಡ್ಕೋಬೇಕು ಬಿಫೋರ್ ಟೆಸ್ಟ್, ಓಕೆನಾ. ಸೊ ಅದಾದಮೇಲೆ ಟೆಸ್ಟ್ ಬಟನ್ನ ಯೂಸ್ ಮಾಡಿ IR ವ್ಯಾಲ್ಯೂನ ರೀಡಿಂಗ್ನ ತಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಏನಪ್ಪ ಅಂದರೆ LV ವೈಂಡಿಂಗ್ ಟು HV ವೈಂಡಿಂಗ್ ಆ್ಯಂಡ್ ಅರ್ತ್ ಅಂತ. ಸೇಮ್ ಅದೇ ರೀತಿ ರಿವರ್ಸ್ ಆಗಿರುತ್ತೆ. ಇವಾಗ ಪಾಸಿಟಿವ್ ವೈರ್ನ HV ವೈಂಡಿಂಗ್ಗೆ ಕನೆಕ್ಟ್ ಮಾಡಬೇಕು ವಿತ್ ಅರ್ತ್ನ ಜೊತೆ, ಓಕೆನಾ. ಮೆಗ್ಗರ್ನ ನೆಗೆಟಿವ್ ವೈರ್ನ LV ವೈಂಡ್ಗೆ ಕನೆಕ್ಟ್ ಮಾಡಬೇಕು. ಸೊ ಅದಾದಮೇಲೆ ಟೆಸ್ಟ್ ಬಟನ್ನ ಯೂಸ್ ಮಾಡಿ ಟೆಸ್ಟ್ ಬಟನ್ನ ಯೂಸ್ ಪ್ರೆಸ್ ಮಾಡಿದ್ರೆ IR ವ್ಯಾಲ್ಯೂ ತೋರಿಸುತ್ತೆ, ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಕಾಮನ್ನಾಗಿ ಎಷ್ಟು ತೋರಿಸ್ಬೇಕು ಅಂದರೆ ಪರ್ KV ಆಫ್ ವೈಂಡಿಂಗ್ಗೆ 1 ಮೆಗಾ ಓಮ್ ತೋರಿಸ್ಬೇಕು. ಅಪ್ರಾಕ್ಸಿಮೇಟ್ಲಿ ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ಗೆ ಮಿನಿಮಮ್ ಅಂದ್ರೂ 100 ಮೆಗಾ ಓಮ್ ಅಷ್ಟು ತೋರಿಸ್ಬೇಕಂತೆ, ಓಕೆ. ಸೊ ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ, 100 ಮೆಗಾ ಓಮ್ ಮಿನಿಮಮ್, ಓಕೆನಾ. ಎಬೋ ಬರಬೇಕು ಯಾವಾಗಲೂ 100 ಮೆಗಾ ಓಮ್ಗಿಂತ ಜಾಸ್ತಿ ಬರಬೇಕು ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ಲಿ. ಸೊ ನೆಕ್ಸ್ಟ್ ಮೂರನೇ ಟೆಸ್ಟ್ ಬಂದು HV ವೈಂಡಿಂಗ್ ಟು LV ವೈಂಡಿಂಗ್. ಸೊ ಇದು ಕಾಮನ್ನಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ವೈರ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಮೆಗ್ಗರ್ನ ಪಾಸಿಟಿವ್ ವೈರ್ನ ಟ್ರಾನ್ಸ್ಫಾರ್ಮರ್ನ HV ವೈಂಡಿಗೆ ಕನೆಕ್ಟ್ ಮಾಡಿ ಮೆಗ್ಗರ್ನ ನೆಗೆಟಿವ್ ವೈರ್ನ LV ವೈಂಡಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಟೆಸ್ಟ್ ಬಟನ್ನ ಯೂಸ್ ಮಾಡಿ ಟೆಸ್ಟ್ ಮಾಡಿದ್ರೆ ಎಷ್ಟು IR ವ್ಯಾಲ್ಯೂ ತೋರಿಸುತ್ತೋ ಅದನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾಲ್ಕನೇ ಟೆಸ್ಟ್ ಬಂದು HV ವೈಂಡಿಂಗ್ ಟು LV ವೈಂಡಿಂಗ್ ವಿತ್ ಅರ್ತ್ ಗಾರ್ಡ್ ಅಂತ, ಓಕೆನಾ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಮೆಗ್ಗರ್ನಲ್ಲಿ 3 ಟರ್ಮಿನಲ್ ಕೊಟ್ಟಿರ್ತಾರೆ, ಒಂದು ಪಾಸಿಟಿವ್, ಇನ್ನೊಂದು ಗಾರ್ಡ್, ಇನ್ನೊಂದು ನೆಗೆಟಿವ್ ವೈರ್ ಅಂತ. ಇವಾಗ 3 ಟರ್ಮಿನಲ್ನ ಯೂಸ್ ಮಾಡಬೇಕಾಗುತ್ತೆ 4ನೇ ಟೆಸ್ಟ್ನಲ್ಲಿ. ಸೊ ಇವಾಗ ಪಾಸಿಟಿವ್ ವೈರ್ನ HV ವೈಂಡಿಂಗ್ಗೆ ಕನೆಕ್ಟ್ ಮಾಡಿಕೊಂಡು ನೆಗೆಟಿವ್ ವೈರ್ನ LV ವೈಂಡಿಂಗ್ಗೆ ಕನೆಕ್ಟ್ ಮಾಡಿ, ಸೊ ಗಾರ್ಡ್ ವೈರ್ನ ಅರ್ತ್ಗೆ ಕನೆಕ್ಟ್ ಮಾಡಿ, ಓಕೆನಾ. ಸೊ ನಾನು ಆಲ್ರೆಡಿ ಹೇಳ್ದಂಗೆ HV ವೈಂಡಿಂಗ್ ಮತ್ತು LV ವೈಂಡಿಂಗ್ನ 3 ವೈಶಿಷ್ಟ್ಯ ಶಾರ್ಟ್ ಆಗಿರಬೇಕು, ಓಕೆನಾ. ಆವಾಗ ಮಾತ್ರ ನಾವು ಟೆಸ್ಟ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಟೆಸ್ಟ್ ಮಾಡೋಕ್ಕಾಗಲ್ಲ, ಇಂಡಿವಿಜುವಲ್ ಟೆಸ್ಟ್ ಆಗೋ ರೀತಿ ಆಗಿರುತ್ತೆ. ಸೊ ಅದಾದಮೇಲೆ ಟೆಸ್ಟ್ ಬಟನ್ನ ಯೂಸ್ ಮಾಡಿ ಟೆಸ್ಟ್ ಮಾಡಿದ್ರೆ IR ವ್ಯಾಲ್ಯೂ ತೋರಿಸುತ್ತೆ, ಅದನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 5ನೇ ಟೆಸ್ಟ್ ಬಂದು HV ವೈಂಡಿಂಗ್ ಟು ಅರ್ತ್ ವಿತ್ LV ವೈಂಡಿಂಗ್ ಗಾರ್ಡ್, ಓಕೆನಾ. ಸೊ ಇದು ಡಿಫ್ರೆಂಟ್. HV ವೈಂಡಿಂಗ್ಗೆ ನಾವು ನೆಗೆಟಿವ್ ವೈರ್ನ ಕನೆಕ್ಟ್ ಮಾಡಬೇಕು, ಮೆಗ್ಗರ್ನ ನೆಗೆಟಿವ್ ವೈರ್ ಕನೆಕ್ಟ್ ಮಾಡಿ ಪಾಸಿಟಿವ್ ವೈರ್ನ ಅರ್ತ್ಗೆ ಕನೆಕ್ಟ್ ಮಾಡಿರಬೇಕು, ಓಕೆನಾ. ಪಾಸಿಟಿವ್ ವೈರ್ನ ಅರ್ತ್ಗೆ ಕನೆಕ್ಟ್ ಮಾಡಿರಬೇಕು. LV ವೈಂಡಿಂಗ್ಗೆ ಗಾರ್ಡ್ ವೈರ್ ಇರುತ್ತಲ್ಲ ಅದನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ಟೆಸ್ಟ್ ಬಟನ್ನ ಯೂಸ್ ಮಾಡಿ ಟೆಸ್ಟ್ ಮಾಡಿದ್ರೆ IR ವ್ಯಾಲ್ಯೂನ ನೋಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದು LV ವೈಂಡಿಂಗ್ ಟು ಅರ್ತ್ ವಿತ್ HV ವೈಂಡಿಂಗ್ ಗಾರ್ಡ್, ಓಕೆನಾ. ಹಂಗಂದರೆ ಪ್ರೀವಿಯಸ್ನ ರಿವರ್ಸ್ ಆಗಿರುತ್ತೆ. ಸೊ ಗಾರ್ಡ್ ವೈರ್ನ ಯೂಸ್ ಮಾಡಿದ್ರೆ ಯಾವಾಗಲೂ LV ವೈಂಡಿಂಗ್ ಮತ್ತು HV ವೈಂಡಿಂಗ್ನ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ, ಓಕೆನಾ. ಇದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಪಾಸಿಟಿವ್ ವೈರ್ನ ಅರ್ತ್ಗೆ ಕನೆಕ್ಟ್ ಮಾಡಿರಬೇಕು. ಇವಾಗ ಪಾಸಿಟಿವ್ ವೈರ್ನ ಅರ್ತ್ಗೆ ಕನೆಕ್ಟ್ ಮಾಡಿ ಗಾರ್ಡ್ ವೈರ್ನ HV ವೈಂಡಿಂಗ್ಗೆ ಕನೆಕ್ಟ್ ಮಾಡಿ ಮತ್ತು ನೆಗೆಟಿವ್ ವೈರ್ನ LV ವೈಂಡ್ಗೆ ಕನೆಕ್ಟ್ ಮಾಡಿ. ಅದಾದಮೇಲೆ ಟೆಸ್ಟ್ ಬಟನ್ ಯೂಸ್ ಮಾಡಿ ಟೆಸ್ಟ್ ಮಾಡಿದ್ರೆ ಎಷ್ಟು IR ವ್ಯಾಲ್ಯೂ ತೋರಿಸುತ್ತೋ ಅದನ್ನು ರೀಡಿಂಗ್ ತಗೋಬೇಕಾಗುತ್ತೆ. ಸೊ ಅದಾದಮೇಲೆ ಎಲ್ಲ ರೀಡಿಂಗ್ನು ಮ್ಯಾಚ್ ಮಾಡಿದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕರೆಕ್ಟಾಗಿದೆ ಅಂತ, ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಯಾವ ರೀತಿ ಇದೆ ಅಂತ ತೋರಿಸುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಮಿನಿಮಮ್ 100 ಮೆಗಾ ಓಮ್ ಅಷ್ಟು ಇರಬೇಕು ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ನಲ್ಲಿ. ಸೊ ಈ ವಿಡಿಯೋದಲ್ಲಿ ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ನ IR ವ್ಯಾಲ್ಯೂನ ಯಾವ ರೀತಿ ಮೆಗ್ಗರ್ನ ಯೂಸ್ ಮಾಡಿ ಟೆಸ್ಟ್ ಮಾಡೋದು ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಮೆಗ್ಗರ್ನ ಯೂಸ್ ಮಾಡೋದು ಕೂಡ ತಿಳ್ಕೊಂಡಿರ್ತೀರ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೇಬಲ್ನ ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಮೆಗ್ಗರ್ನ ಯೂಸ್ ಮಾಡಿಕೊಂಡು ಕೇಬಲ್ ಟೆಸ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಬೇಕು ಅಂದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ, ವಿತ್ ನೋಟಿಫಿಕೇಷನ್ನ ಆನ್ ಮಾಡಬೇಕು. ಸೊ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.